ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 2ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ನಂಬಿಕೆಯುಳ್ಳವರ ಅಧಿಕಾರ. ನೀನು ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಿ ಮತ್ತು ನೀನು ಅವನಿಗೆ ಮಹಿಮೆ ಮತ್ತು ಗೌರವದ ಕಿರೀಟವನ್ನು ಧರಿಸಿದ್ದಿ. ಕೀರ್ತನೆಗಳು 8:5. ನಮ್ಮ ಕರ್ತನು ಪರಲೋಕದಲ್ಲಿಯೂ ಭೂಮಿಯ ಮೇಲೆಯೂ ಎಲ್ಲ ಅಧಿಕಾರವನ್ನು ಹೊಂದಿದ್ದಾನೆ. ಮತ್ತಾಯ 28:18. ಆತನು ಮನುಷ್ಯನನ್ನು ಸೃಷ್ಟಿಸಿದಾಗ ಆತನು ಅವನನ್ನು ಅಧಿಕಾರ, ಪ್ರಭುತ್ವ ಮತ್ತು ಶಕ್ತಿಯಿಂದ ಸೃಷ್ಟಿಸಿದನು. ಆತನು ಮನುಷ್ಯನಿಗೆ ತನ್ನದೇ ಆದ ಸ್ವರೂಪ ಮತ್ತು ಹೋಲಿಕೆಯನ್ನು ಕೊಟ್ಟನು. ಅವನನ್ನು ಜೀವಂತ ಜೀವಿಯನ್ನಾಗಿ ಮಾಡಿದನು ಮತ್ತು ತನ್ನ ಮಹಿಮೆಯಿಂದ ಅವನಿಗೆ ಕಿರೀಟವನ್ನು ಹಾಕಿದನು. ದೇವರ ಮಕ್ಕಳು ತಾವು ಯಾರೆಂದು, ಕರ್ತನು ಅವರಿಗೆ ಯಾವ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅವರಿಗೆ ಯಾವ ಶಕ್ತಿ ಮತ್ತು ಪ್ರಭುತ್ವವನ್ನು ವಹಿಸಿಕೊಡಲಾಗಿದೆ ಎಂಬುದನ್ನು ತಿಳಿದಿರಬೇಕು. ಅಧಿಕಾರದಿಂದ ಶಕ್ತಿ ಹರಿಯುತ್ತದೆ. ವಿದ್ಯುತ್ತನ್ನು ನೋಡಿ. ವಿದ್ಯುತ್ ಮೂಲದಿಂದ ಬಲ್ಬ್ಗಳನ್ನು ಬೆಳಗಿಸುತ್ತದೆ, ಫ್ಯಾನ್ಗಳನ್ನು ತಿರುಗಿಸುವಂತೆ ಮಾಡುತ್ತದೆ, ರೆಫ್ರಿಜರೇಟರ್ಗಳಲ್ಲಿ ತಾಪವನ್ನು ಕಾಪಾಡಿಕೊಳ್ಳುವ ಮೂಲಕ ಆಹಾರವನ್ನು ಸಂರಕ್ಷಿಸುತ್ತದೆ. ಅದೇ ರೀತಿ ನಮ್ಮ ಅಧಿಕಾರ, ಪ್ರಭುತ್ವ ಮತ್ತು ಶಕ್ತಿಯು ನಮ್ಮ ಕರ್ತನ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಬರುತ್ತವೆ. ಆದಾಮನು ಪಾಪದ ಮೂಲಕ ಸೈತಾನನಿಗೆ ಒಪ್ಪಿಸಿದ ಅಧಿಕಾರ ಮತ್ತು ಪ್ರಭುತ್ವವನ್ನು ಮರಳಿ ಪಡೆಯಲು ಯೇಸು ಕ್ರಿಸ್ತನು ಲೋಕಕ್ಕೆ ಬಂದನು. ಕ್ರಿಸ್ತನು ಶತ್ರುವಿನ ತಲೆಯನ್ನು ಜಜ್ಜಿ ನಮಗೆ ಅವನ ಮೇಲೆ ಅಧಿಕಾರವನ್ನು ಕೊಟ್ಟನು. ಆದ್ದರಿಂದ ಮೊದಲು ನಿಮಗೆ ಅಧಿಕಾರ, ಪ್ರಭುತ್ವ ಮತ್ತು ಶಕ್ತಿಯನ್ನು ನೀಡುವ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಿರಿ. ಅವನು ಎಲ್ಲದರ ಸೃಷ್ಟಿಕರ್ತ, ಎಲ್ಲವನ್ನು ಉಳಿಸಿಕೊಳ್ಳುವವನು ಮತ್ತು ಎಲ್ಲವನ್ನು ರಕ್ಷಿಸುವವನು. ಅವನಿಗೆ ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಎಲ್ಲ ಅಧಿಕಾರವಿದೆ. ಮತ್ತಾಯ 28:18. ಸತ್ಯವೇದವು ಹೇಳುತ್ತದೆ, ಪ್ರತಿಯೊಬ್ಬನು ಮೇಲಾಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಬೇರೆ ಅಧಿಕಾರವಿಲ್ಲ ಮತ್ತು ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ರೋಮಾಪುರದವರಿಗೆ 13:1. ನೆಬೂಕದ್ನೆಚ್ಚರನಿಗೆ ಅಧಿಕಾರ ಮತ್ತು ಪ್ರಭುತ್ವವಿತ್ತು, ಆದರೆ ಆ ಅಧಿಕಾರವನ್ನು ತನಗೆ ನೀಡಿದ ಕರ್ತನನ್ನು ಅವನು ಅಂಗೀಕರಿಸಲಿಲ್ಲ. ಅವನು ಹೆಮ್ಮೆಪಟ್ಟು ತನ್ನನ್ನು ತಾನು ಹೆಚ್ಚಿಸಿಕೊಂಡಾಗ ಅವನನ್ನು ತನ್ನ ಸಿಂಹಾಸನದಿಂದ ತೆಗೆದುಹಾಕಲಾಯಿತು. ಅವನು ದನಗಳಂತೆ ಹುಲ್ಲು ತಿಂದನು. ಅವನ ಉಗುರುಗಳು ಪಕ್ಷಿಗಳ ಉಗುರುಗಳಂತೆ ಬೆಳೆದವು ಮತ್ತು ಅವನು ಹಿಮ ಮತ್ತು ಬಿಸಿಲಿನಲ್ಲಿ ಹುಚ್ಚಿನಂತೆ ಅಲೆದಾಡಿದನು. ಮನುಷ್ಯರ ರಾಜ್ಯದಲ್ಲಿ ಪರಮಾತ್ಮನು ಆಳುತ್ತಾನೆಂದು ಮತ್ತು ಅದನ್ನು ತಾನು ಆರಿಸಿಕೊಂಡವರಿಗೆ ಕೊಡುತ್ತಾನೆಂದು ನೀವು ತಿಳಿದುಕೊಳ್ಳುವವರೆಗೆ 7 ಕಾಲಗಳು ನಿಮ್ಮ ಮೇಲೆ ಕಳೆಯುವವು ಎಂದು ಸ್ವರ್ಗದಿಂದ ಒಂದು ಧ್ವನಿ ಘೋಷಿಸಿತು. ದಾನಿಯೇಲನು 4:32. ಮತ್ತು ಮತ್ತೊಮ್ಮೆ ಪರಲೋಕವು ಆಳುತ್ತದೆಂದು ನೀವು ತಿಳಿದುಕೊಂಡ ನಂತರ ನಿಮ್ಮ ರಾಜ್ಯವು ನಿಮಗೆ ಖಚಿತವಾಗುವುದು. ದಾನಿಯೇಲನಿಗೆ 4:26. ದೇವರ ಮಕ್ಕಳೇ, ನೀವು ಪರಮ ಅಧಿಕಾರವನ್ನು ಗುರುತಿಸಿ ಅದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಂಡಾಗ ಮಾತ್ರ ಕರ್ತನು ನಿಮಗೆ ಇತರ ಜವಾಬ್ದಾರಿಗಳನ್ನು ವಹಿಸಿಕೊಡುತ್ತಾನೆ ಮತ್ತು ನಿಮ್ಮನ್ನು ಅನೇಕರ ಮೇಲೆ ಅಧಿಪತಿಯನ್ನಾಗಿ ಮಾಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಪ್ರತಿಯೊಂದು ಒಳ್ಳೆಯ ದಾನವು, ಪ್ರತಿಯೊಂದು ಪರಿಪೂರ್ಣ ವರವು ಮೇಲನಿಂದ ಬಂದು ಬೆಳಕುಗಳ ಪಿತನಿಂದ ಇಳಿದು ಬರುತ್ತದೆ.
ಆತನಲ್ಲಿ ಯಾವುದೇ ಬದಲಾವಣೆಯಾಗಲಿ ತಿರುಗುವಿಕೆಯ ನೆರಳಾಗಲಿ ಇಲ್ಲ. ಯಾಕೋಬ 1:17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.